ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಹಿಂದೂ ಸಮಾಜದ ಸಂಘಟನೆ ಆದರೂ ಕೂಡ ವ್ಯಕ್ತಿ ನಿರ್ಮಾಣದ ಮೂಲಕ ಆಗಬೇಕು ಅನ್ನುವಂಥ ನಂಬಿಕೆ ಸಂಘದ್ದು. ಅನೇಕ ಕಾರ್ಯಕರ್ತರು, ಸಂಘದ ಪೂರ್ಣಾವಧಿ ಕಾರ್ಯಕರ್ತರು ವ್ಯಕ್ತಿಗಳ ನಿರ್ಮಾಣದಲ್ಲಿ ತಮ್ಮ ಇಡೀ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ. ಜಡೆ ಚಂದ್ರಶೇಖರ್ ಒಬ್ಬ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ, ಜಿಲ್ಲಾ ಪ್ರಚಾರಕರಾಗಿ ತಮ್ಮ ಇಡೀ ಬದುಕನ್ನು ಸಂಘಕ್ಕೆ ಸಮರ್ಪಣೆ ಮಾಡಿದರು. ಅವರೆಂದೂ ಕೂಡ ಸಭೆಗಳಲ್ಲಿ ಭಾಷಣ ಮಾಡಿರಲಿಲ್ಲ, ಕೇವಲ ಬೈಠಕ್ಗಳನ್ನು ತೆಗೆದುಕೊಳ್ತಾ ಇದ್ರು. ಜಡೆ ಚಂದ್ರಶೇಖರ್ ಅಂದರೆ ನಮಗೆಲ್ಲ ತುಂಬ ಪ್ರೀತಿ ಪಾತ್ರರು. ಅವರ ಒಡನಾಟ ಎಲ್ಲರಿಗೂ ಬೇಕಾಗಿತ್ತು. ಆನಂದ್ ರಾವ್ ಅನ್ನುವಂಥ ಒಬ್ಬರು ಸ್ವಯಂ ಸೇವಕರು ಬಂದರು. ಜಡೆ ಚಂದ್ರಶೇಖರ ಹೊರಗಡೆ ನಿಂತಿದ್ರು. ಇಲ್ಲ, ಸಮಯ ಆಯಿತು, ಇನ್ನು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿದರು. ತನಗೆ ಕಾರ್ಯಕ್ರಮಕ್ಕೆ ಬಿಡಲಿಲ್ಲ ಅನ್ನುವಂಥ ಸ್ವಲ್ಪ ಕೋಪ ಮತ್ತು ನಿರಾಶೆಯಿಂದ ಮನೆಯಲ್ಲಿದ್ದರು. ಅಷ್ಟೊತ್ತಿಗೆ ಅವ್ರ ಮನೆಯ ಬಾಗಿಲನ್ನು ಯಾರೋ ತಟ್ಟಿದ ಹಾಗಾಯಿತು. ಅವ್ರು ಬಂದು ನೋಡಿದರೆ ಇದೇ ಜಡೆ ಚಂದ್ರಶೇಖರ್ ಹೊರಗಡೆ ನಿಂತಿದ್ದಾರೆ. ಅವರೇನು ಬಹಳ ದೊಡ್ಡ ವಾಗ್ಮಿಗಳು ಅಲ್ಲ, ಭಾಷಣನೂ ಮಾಡ್ತಾ ಇರಲಿಲ್ಲ. ಆದರೆ ಇಡೀ ಶಿವಮೊಗ್ಗ ನಗರದಲ್ಲಿ ಅಂಥ ಒಂದು ಪ್ರಭಾವವನ್ನು ಅವರು ಇಟ್ಕೊಂಡಿದ್ರು. ಕಳೆದ 100 ವರ್ಷಗಳಿಂದ ವ್ಯಕ್ತಿ ನಿರ್ಮಾಣದ ಮೂಲಕ ಹಿಂದೂ ಸಮಾಜದ ಸಂಘಟನೆಯ ಒಂದು ಮಹತ್ತರ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಬಂದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಹಿಂದೂ ಸಮಾಜದ ಸಂಘಟನೆ ಆದರೂ ಕೂಡ ಆ ಸಂಘಟನೆ ವ್ಯಕ್ತಿ ನಿರ್ಮಾಣದ ಮೂಲಕ ಆಗಬೇಕು ಅನ್ನುವಂಥ ನಂಬಿಕೆ ಸಂಘದ್ದು. ಪ್ರತಿಯೊಬ್ಬ ವ್ಯಕ್ತಿ ಸಚ್ಚಾರಿತ್ರವಂತ, ದೇಶಭಕ್ತ ಹಾಗೂ ಸಮಾಜ ಪ್ರೇಮಿ ಆದರೆ ಆಗ ಇಡೀ ಸಮಾಜ, ಇಡೀ ರಾಷ್ಟ್ರ ಸಶಕ್ತವಾಗುತ್ತೆ ಅನ್ನುವಂಥ ನಂಬಿಕೆ ಸಂಘದ್ದಿದೆ. ಸಂಘದ ಕೆಲಸ ಮಾಡ್ತಾ ಬಂದಂತಹ ಅನೇಕ ಕಾರ್ಯಕರ್ತರು, ಸಂಘದ ಪೂರ್ಣಾವಧಿ ಕಾರ್ಯಕರ್ತರು ವ್ಯಕ್ತಿಗಳ ನಿರ್ಮಾಣದಲ್ಲಿ ತಮ್ಮ ಇಡೀ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅನೇಕ ಪ್ರೇರಣಾದಾಯಕ, ಸ್ಫೂರ್ತಿಪ್ರದ ಸನ್ನಿವೇಶಗಳು, ಸಂದರ್ಭಗಳು, ಪ್ರೇರಣಾದಾಯಕ ಘಟನೆಗಳು, ಪ್ರಸಂಗಗಳು ಕೂಡ ಕಂಡುಬರ್ತಾ ಇದೆ. ಅದರಲ್ಲಿ ಕೆಲವು ಪ್ರಸಂಗಗಳನ್ನು, ಕೆಲವು ಸನ್ನಿವೇಶಗಳನ್ನು ಹಂಚಿಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನ ಇವತ್ತು ನಾನು ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲಿ ಒಬ್ಬರು ಜಡೆ ಚಂದ್ರಶೇಖರ್ ಅಂತ ಒಬ್ಬರು ಜಿಲ್ಲಾ ಪ್ರಚಾರಕರಿದ್ದರು. ನಾನು ಈ ಮಾತನ್ನು ಹೇಳ್ತಾ ಇರೋ ಸಂದರ್ಭ 60ನೇ ದಶಕ, ಅಂದರೆ 1968-75 ಈ ಸಂದರ್ಭದ್ದು. ಜಡೆ ಚಂದ್ರಶೇಖರ್ ಒಬ್ಬ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ, ಜಿಲ್ಲಾ ಪ್ರಚಾರಕರಾಗಿ ತಮ್ಮ ಇಡೀ ಬದುಕನ್ನು ಸಂಘಕ್ಕೆ ಸಮರ್ಪಣೆ ಮಾಡಿದರು. ಆದರೆ ಅವರೊಬ್ಬ ವಿಶಿಷ್ಟ ವ್ಯಕ್ತಿ. ಅವರೆಂದೂ ಕೂಡ ಸಭೆಗಳಲ್ಲಿ ಭಾಷಣ ಮಾಡಿರಲಿಲ್ಲ, ಕೇವಲ ಬೈಠಕ್ಗಳನ್ನು ತೆಗೆದುಕೊಳ್ತಾ ಇದ್ದರು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಆತ್ಮೀಯ ಸಂಬಂಧ, ಅವರ ಮನೆಗೆ ಒಡನಾಟ, ಈ ರೀತಿ ಪ್ರತಿ ವ್ಯಕ್ತಿಯನ್ನು ಕೂಡ ಅವರು ಬೆಳೆಸ್ತಾ ಇದ್ದರು. ಮಾತು ಕಡಿಮೆ, ಆದರೆ ಅವರ ಕೃತಿ ಜಾಸ್ತಿ. ನಾನು ಶಿವಮೊಗ್ಗಕ್ಕೆ ಕಾಲೇಜು ದಿನಗಳಲ್ಲಿ ಓದೋಕ್ಕೆ ಅಂತ ಬಂದಾಗ ಅವರ ಪರಿಚಯ ಆಯಿತು. ಕೋಟೆ ಆಂಜನೇಯ ದೇವಸ್ಥಾನದಲ್ಲಿರುವಂಥ ಸಂಘ ಕಾರ್ಯಾಲಯ, ಅಲ್ಲಿ ಅವರು ಇರ್ತಾಯಿದ್ರು. ಅವರ ಪರಿಚಯ ಆದಮೇಲೆ ಆಗಾಗ ಹೋಗ್ತಾ ಇದ್ದೆ. ಒಂದು ದಿವಸ ಹೀಗೆ ಹೋದಾಗ ಇಲ್ಲೇ ವಾಕಿಂಗ್ ಹೋಗಿ ಬರೋಣ ಅಂತ ಅವ್ರು ಹೇಳಿದರು. ಸರಿ, ವಾಕಿಂಗ್ ಹೋಗೋಣ ಅಂತ ಹೇಳಿದಾಗ ಆಯಿತು ಅಂಥೇಳಿ, ಅವರು ದೊಡ್ಡವರಾದ್ದರಿಂದ ಅವ್ರ ಮಾತಿಗೆ ಮನ್ನಣೆ ಕೊಟ್ಟು ನಾನು ಮತ್ತು ಇನ್ನೊಬ್ಬ ಸ್ನೇಹಿತ ಅವ್ರ ಜೊತೆಗೆ ವಾಕಿಂಗ್ ಹೊರಟ್ವಿ. ಸರಿ, ವಾಕಿಂಗ್ ಹೋಗ್ತಾ 10 ನಿಮಿಷ ಆಯಿತು, 20 ನಿಮಿಷ ಆಯಿತು, ವಾಕಿಂಗ್ ಮುಗಿತಾ ಇಲ್ಲ. ನಾನು ಎಷ್ಟು ದೂರಪ್ಪ ಅಂತ ಕೇಳೋದಕ್ಕೆ ಒಂದು ರೀತಿ ಸಂಕೋಚ, ಯಾಕೆಂದರೆ ಅವ್ರು ತುಂಬ ದೊಡ್ಡವರು. ಹೀಗೆ ನಡೀತಾ ಹೋದ್ವಿ. ಕೊನೆಗೆ ಸುಮಾರು 1-2 ಗಂಟೆಗಳ ನಂತರ ಒಂದು ಊರನ್ನು ತಲುಪಿದ್ವಿ. ಆ ಊರು ಯಾವುದು ಅಂದರೆ ಶಿವಮೊಗ್ಗದಿಂದ ಸುಮಾರು 9 ಕಿಲೋಮೀಟ್ರ್ ದೂರ ಇರುವಂಥ ಪಿಳ್ಳಂಗಿರಿ. ಅಲ್ಲಿ ಒಬ್ಬರು ಕೇಶವ ಅಯ್ಯಂಗಾರ್ ಅಂತ ನಮ್ಮ ಸಂಘದ ಕಾರ್ಯಕರ್ತರಿದ್ದರು. ಅವರ ಮನೆಯ ಬಾಗಿಲನ್ನು ತಟ್ಟಿ, ಸುಮಾರು ರಾತ್ರಿ 10:30 ಆಗ ಅವ್ರ ಮನೆ ಬಾಗಿಲು ತಟ್ಟಿ, ಇವರಿಬ್ಬರು ಹುಡುಗರು ಬಂದಿದ್ದಾರೆ, ಇವ್ರಿಗೆ ಸ್ವಲ್ಪ ಏನಾದರೂ ತಿಂಡಿ ಉಪಹಾರ ವ್ಯವಸ್ಥೆ ಮಾಡಪ್ಪ ಅಂತ ಹೇಳಿ ಅಲ್ಲಿ ಅವ್ರ ಹತ್ರ ಉಪ್ಪಿಟ್ಟು ಮಾಡಿಸಿ ತಿಂದ್ವಿ ಎಲ್ಲರೂ. ನಮಗಂತೂ ಸಾಕಾಗಿ ಹೋಗಿತ್ತು. ಈ ವಾಕಿಂಗು ಇಷ್ಟೊಂದು ದೂರ ಇದೆಯಾ ಅಂತ ನಮಗೆ ಒಂದು ಕಡೆಯಿಂದ ಸ್ವಲ್ಪ ಕೋಪ, ಇನ್ನೊಂದು ಕಡೆಯಿಂದ ಬೇಸರ. ಸರಿ, ಅದಾದಮೇಲೆ ಅಲ್ಲೇ ಮಲ್ಕೊಂಡ್ವಿ ಅವರ ಮನೆಯಲ್ಲೇ. ಸರಿ, ಮತ್ತೆ ಮರುದಿವಸ ಬೆಳಗ್ಗೆ ಎದ್ದು ಮತ್ತೆ ಶಿವಮೊಗ್ಗಕ್ಕೆ ವಾಪಸ್ ಬರಬೇಕು. ಶಿವಮೊಗ್ಗಕ್ಕೆ ಬಹುಶಃ ಆಗ ಒಂದು ಉದಯ ಬಸ್ ಅಂತಿತ್ತು. ಆ ಬಸ್ನಲ್ಲಿ ಅವರು ಜಡೆ ಚಂದ್ರಶೇಖರ್ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಆಸೆ ಇತ್ತು ನಮಗೆಲ್ಲ.
ಆದರೆ ಮತ್ತೆ ಪುನಃ ಬನ್ರೋ ಹೋಗೋಣ ಅಂಥೇಳಿ ಮತ್ತೆ ವಾಕಿಂಗು ಪಿಳ್ಳಂಗಿರಿಯಿಂದ ಶಿವಮೊಗ್ಗಕ್ಕೆ ಕೇವಲ 9 ಕಿಲೋಮೀಟರ್. ಮತ್ತೆ ಪುನಃ ವಾಕಿಂಗ್ ಮಾಡ್ತಾ ಮಾಡ್ತಾ ಶಿವಮೊಗ್ಗವನ್ನು ತಲುಪಿದ್ವಿ. ಆ ದಿವಸ ನನಗೆ ನಿಜಕ್ಕೂ ಜಡೆ ಚಂದ್ರಶೇಖರ್ ಬಗ್ಗೆ ವಿಪರೀತ ಕೋಪ ಬಂದಿತ್ತು. ಈ ಮನುಷ್ಯ ನಮ್ಮನ್ನು ಇಷ್ಟೊಂದು ದೂರ ವಾಕಿಂಗ್ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಇನ್ನು ಇವರನ್ನು ನೋಡಲೇಬಾರ್ದು, ಇವರನ್ನು ಭೇಟಿನೇ ಮಾಡಬಾರ್ದು ಅಂತ ಒಂದು ನಿಶ್ಚಯ ಮಾಡಿದ್ದೆ. ಅದಾಗಿ ಸುಮಾರು 1 ವಾರ ಅವ್ರ ಕಡೆ ಹೋಗೇ ಇರಲಿಲ್ಲ. ಆದರೆ ಅದೇನೋ ಸೆಳೆತ. ಜಡೆ ಚಂದ್ರಶೇಖರ್ ಅಂದರೆ ನಮಗೆಲ್ಲ ತುಂಬ ಪ್ರೀತಿ ಪಾತ್ರರು. ಅವರ ಒಡನಾಟ ಎಲ್ಲರಿಗೂ ಬೇಕಾಗಿತ್ತು. ಅಂಥ ಒಬ್ಬ ಆಕರ್ಷಕ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅಷ್ಟೊಂದು ಪ್ರೀತಿಯಿಂದ ಸ್ನೇಹದಿಂದ ಅವ್ರು ಮಾತಾಡ್ತಾಯಿದ್ರು. ಹಾಗಾಗಿ ಮತ್ತೆ ಮತ್ತೆ ಅವ್ರ ಹತ್ರ ಹೋಗುವಂಥ ಸಂದರ್ಭಗಳು ಬಂತು. ಜಡೆ ಚಂದ್ರಶೇಖರ್ ಅವರು ಯಾವುದೇ ಭಾಷಣವನ್ನು ಮಾಡಿರಲಿಲ್ಲ. ಇಡೀ ಜೀವನದಲ್ಲಿ ಒಂದೇ ಒಂದು ಭಾಷಣವನ್ನು ಮಾಡಿರಲಿಲ್ಲ. ಅವ್ರದ್ದು ಕೇವಲ ಈ ರೀತಿಯ ಸಂಪರ್ಕ, ಎಲ್ಲರ ಮನೆಗಳಿಗೆ ಹೋಗೋದು, ಅಲ್ಲಿರೋರನ್ನ ಮಾತಾಡಿಸೋದು, ಈ ಮೂಲಕ ಅವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಧ್ಯೇಯ ನಿಷ್ಠೆಯನ್ನು ತುಂಬುತ್ತಾ ಇದ್ದರು. ಒಂದು ಪ್ರಸಂಗ, ಶಿವಮೊಗ್ಗದ BH ರಸ್ತೆಯಲ್ಲಿರುವಂಥ ಒಂದು ಕರ್ನಾಟಕ ಸಂಘದಲ್ಲಿ ಸಂಘದ ಗುರುದಕ್ಷಿಣಾ ಉತ್ಸವ, ಗುರುಪೂಜಾ ಉತ್ಸವ. ಆ ಉತ್ಸವಕ್ಕೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಸಂಘದ ಒಂದು ಯಾವಾಗಲೂ ಒಂದು ಕಾರ್ಯಪದ್ಧತಿಯಲ್ಲಿ ಹೇಳ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದವ್ರನ್ನ ಯಾರನ್ನೂ ಸೇರಿಸ್ತಾ ಇರಲಿಲ್ಲ. ಆಗ ಸರಿ 9:00 ಕಾರ್ಯಕ್ರಮ ಇತ್ತು. 9:25 ಎಲ್ಲರೂ ಬಂದರು, ಬಾಗಿಲನ್ನು ಹಾಕಿದರು ಆ ಕರ್ನಾಟಕ ಸಂಘ ಭವನದ ಹೊರಗಿನ ದ್ವಾರವನ್ನು. ಅಷ್ಟೊತ್ತಿಗೆ ಸ್ವಲ್ಪ ತಡವಾಗಿ ಆನಂದರಾವ್ ಅನ್ನುವಂಥ ಒಬ್ಬರು ಸ್ವಯಂ ಸೇವಕರು ಬಂದರು. ಆಗ ಅವರು ಜನಸಂಘದ ಪುರಸಭಾ ಸದಸ್ಯರು. ಅವ್ರು ಬಂದಾಗ ಜಡೆ ಚಂದ್ರಶೇಖರ ಹೊರಗಡೆ ನಿಂತಿದ್ದರು. ಇಲ್ಲ, ಸಮಯ ಆಯಿತು, ಇನ್ನು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿದರು. ಇಲ್ಲ, ನಾನು ಪುರಸಭಾ ಸದಸ್ಯ ಅಂದರು. ಇಲ್ಲ, ಯಾರೇ ಆಗಿದ್ದರೂ ಬಿಡೋದಿಲ್ಲ, ಸಮಯ ಆಗಿದೆ, ಸಮಯದ ಆದ ನಂತರ ಯಾರಿಗೂ ಪ್ರವೇಶ ಇಲ್ಲ ಅಂತ ಭಾಳ ಖಡಾಖಂಡಿತವಾಗಿ ಹೇಳಿದರು. ಅವರು ಬಹಳ ನಿರಾಶೆಯಿಂದ, ಸ್ವಲ್ಪ ಕೋಪದಿಂದ ಆನಂದರಾವ್ ವಾಪಸ್ ಹೋದರು. ಮುಂದೆ ಅವರು ಜನಸಂಘದ ಶಾಸಕರು, BJP ಶಾಸಕರು ಕೂಡ ಆಗಿದ್ದರು. ಸರಿ, ಇದಾದ ನಂತರ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆದ ನಂತರ ಎಲ್ಲರೂ ವಾಪಸ್ ಅವರವ್ರ ಮನೆಗಳಿಗೆ ಹೋದರು. ಮಧ್ಯಾಹ್ನ ಆನಂದರಾವ್ ತನಗೆ ಕಾರ್ಯಕ್ರಮಕ್ಕೆ ಬಿಡಲಿಲ್ಲ ಅನ್ನುವಂಥ ಸ್ವಲ್ಪ ಕೋಪ ಮತ್ತು ನಿರಾಶೆಯಿಂದ ಮನೆಯಲ್ಲಿದ್ದರು. ಅಷ್ಟೊತ್ತಿಗೆ ಅವ್ರ ಮನೆಯ ಬಾಗಿಲನ್ನು ಯಾರೋ ತಟ್ಟಿದಾಗ ಆಯಿತು. ಅವ್ರು ಬಂದು ನೋಡಿದರೆ ಇದೇ ಜಡೆ ಚಂದ್ರಶೇಖರ್ ಹೊರಗಡೆ ನಿಂತಿದ್ದಾರೆ. ಅವರು ಭಾಳ ಸಹಜವಾಗಿ, ಆನಂದರಾವ್ ಇವತ್ತೇನು ಊಟ, ನಾನು ಊಟಕ್ಕೆ ಬಂದಿದ್ದೀನಿ ಅಂತ ಹೇಳಿದರು. ಇವರಿಗೆ ಒಂದು ಕಡೆಯಿಂದ ಕೋಪ, ಯಾಕೆಂದರೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬಿಟ್ಟಿಲ್ಲ, ಈಗ ಊಟಕ್ಕೆ ಬರ್ತಿದ್ದಾರೆ, ಇದೇನಪ್ಪ ಅಂಥೇಳಿ ಬಾಗಿಲು ತೆಗೆದರು. ಅದಾದ ನಂತರ ಅವರನ್ನು ಊಟಕ್ಕೆ ಕರೆದ್ರು, ಊಟ ಮಾಡಿದರು. ಅಷ್ಟೇ, ಮುಗಿದೋಯ್ತು. ಊಟ ಆದ ನಂತರ ಅವರು ಅದು ಇದು ಬೇರೆ ಬೇರೆ ಎಲ್ಲ ಲೋಕಾಭಿರಾಮ ಮಾತಾಡಿಕೊಂಡು ಜಡೆ ಚಂದ್ರಶೇಖರ್ ವಾಪಸ್ ಹೋದರು. ಅಂದರೆ ಒಬ್ಬ ವ್ಯಕ್ತಿಯನ್ನು ಅವನಿಗೆ ಎಷ್ಟೇ ಕೋಪ ಬಂದಿದ್ದರೂ ಕೂಡ ಅವನನ್ನು ಸಮಾಧಾನ ಮಾಡುವಂಥ ಕಲೆ ಇದಾಗಿತ್ತು. ಬೆಳಗ್ಗೆ ಅವ್ರ ಕಾರ್ಯಕ್ರಮಕ್ಕೆ ತಡವಾಗಿ ಬಂದರು ಅಂತ ಅವ್ರನ್ನ ಬಿಟ್ಟಿರಲಿಲ್ಲ. ಆದರೆ ಅವರು ಕೋಪಗೊಂಡಿದ್ದಾರೆ, ಅವ್ರಿಗೆ ಬೇಸರ ಆಗಬಾರ್ದು ಅಂಥೇಳಿ ಅವ್ರ ಮನೆಗೆ ಊಟಕ್ಕೆ ಹೋಗಿ ಆನಂತರ ಅವರಿಗೆ ಸಮಾಧಾನ ಮಾಡಿ ನಂತರ ವಾಪಸ್ ಎಂದಿನಂತೆ ಅವರು ಇದ್ದರು. ಸೊ ಇದು ಜಡೆ ಚಂದ್ರಶೇಖರ್ ಅವರ ಸಂಘಟನಾ ಶೈಲಿಯಾಗಿತ್ತು. ಅವರ ಕುಶಲ ಸಂಘಟನೆ ಅಂದರೆ ಹೀಗಿರ್ತಿತ್ತು. ಒಬ್ಬರು NV ಆಚಾರ್ ಅಂತ ಒಬ್ಬರು ವಾಚ್ ರಿಪೇರರ್ ಇದ್ದರು. ಈಗ ವಾಚ್ ರಿಪೇರಿ ಮಾಡೋದೆಲ್ಲ ಇಲ್ಲ, ಆಗಿನ ಕಾಲದಲ್ಲಿ ವಾಚ್ ರಿಪೇರಿ ಮಾಡಿಸ್ತಾಯಿದ್ರು. ಅವರು ನಮ್ಮ ಕಾರ್ಯಕರ್ತರು. ಒಬ್ಬ ಸ್ವಯಂ ಸೇವಕರು ಅವ್ರ ಹತ್ರ ಒಂದು ವಾಚ್ ರಿಪೇರಿಗೆ ಅಂತ ಕೊಟ್ಟಿದ್ದರು. ಆದರೆ ಅದು ಎಷ್ಟು ದಿವಸ ಆದರೂ ರಿಪೇರಿ ಮಾಡಿ ಕೊಟ್ಟೇ ಇರಲಿಲ್ಲ. ಅವರಿಗೂ ಬೇಸರ ಆಯಿತು. ಕೊನೆಗೆ ಅವ್ರು ಏನು ಮಾಡೋದು ಅಂಥೇಳಿ ಜಡೆ ಚಂದ್ರಶೇಖರ್ ಹತ್ರ ಬಂದು ಹೇಳಿದರು, ಹೀಗಾಗಿದೆ ಅಂತ. ಜಡೆ ಚಂದ್ರಶೇಖರ್ ಇರೋ ಒಂದು ನಿಮಿಷ ಅಂಥೇಳಿ ಒಂದು ಸಣ್ಣ ಚೀಟಿನಲ್ಲಿ ಒಂದೇ ಒಂದು ವಾಕ್ಯ ಬರೆದ್ರು, ಇವರ ವಾಚನ್ನು ತಕ್ಷಣ ರಿಪೇರಿ ಮಾಡಿ ಕೊಡುವುದು, ಕೆಳಗಡೆ ಜಡೆ ಅಂತಷ್ಟು ಬರೆದು, ಈ ಚೀಟಿ ತೊಗೊಂಡೋಗಿ ಕೊಡು, ನಿನ್ನ ವಾಚು ತಕ್ಷಣ ರಿಪೇರಿ ಆಗುತ್ತೆ ಅಂತ ಹೇಳಿದರು. ಅವರು ಹೌದಾ ಅಂತ ಹೇಳಿಬಿಟ್ಟು ಆ ಚೀಟಿ ತೊಗೊಂಡು ಹೋದರು. ಅವ್ರ ಅಂಗಡಿಗೆ ಹೋದರು. NV ಆಚಾರ್ಯರು ಆ ಚೀಟಿ ನೋಡಿದರು. ನೋಡಿದ ಕೂಡಲೇ ಅವರಿಗೆ ಗಾಬರಿ ಆಯಿತು. ಯಾಕೆಂದರೆ ಜಡೆ ಚಂದ್ರಶೇಖರ್ ಅಂದರೆ ಆಗ ಇಡೀ ಶಿವಮೊಗ್ಗ ನಗರದಲ್ಲಿ ಅವ್ರ ಬಗ್ಗೆ ತುಂಬ ಗೌರವ, ಒಂದು ರೀತಿ ಭಯ ಭಕ್ತಿ ಎಲ್ಲವೂ ಇತ್ತು. ಹಾಗಾಗಿ ಆ ಚೀಟಿ ನೋಡಿದ ಕೂಡಲೇ ಅವರು ತಕ್ಷಣ ಆ ವಾಚನ್ನು ರಿಪೇರಿ ಮಾಡಿ ಆ ಸ್ವಯಂ ಸೇವಕನಿಗೆ ವಾಪಸ್ ಕೊಟ್ಟರು. ಇದು ಜಡೆಯವರ ಪ್ರಭಾವ ಇತ್ತು. ಅವರೇನು ಬಹಳ ದೊಡ್ಡ ವಾಗ್ಮಿಗಳು ಅಲ್ಲ, ಭಾಷಣನೂ ಮಾಡ್ತಾ ಇರಲಿಲ್ಲ. ಆದರೆ ಇಡೀ ಶಿವಮೊಗ್ಗ ನಗರದಲ್ಲಿ ಅಂಥ ಒಂದು ಪ್ರಭಾವವನ್ನು ಅವರು ಇಟ್ಕೊಂಡಿದ್ರು. ಇಡೀ ಹಳ್ಳಿಗೆ ತಿರುಗಾಡಿ ಮಲೆನಾಡಿನ ಎಲ್ಲ ಕಡೆಗೆ ಸಂಚರಿಸಿ ಪ್ರತಿಯೊಬ್ಬರ
ಸಂಬಂಧಗಳು ಏನು, ಅವರು ಎಲ್ಲೆಲ್ಲಿದ್ದಾರೆ, ಅವರ ಅಕ್ಕ ತಂಗಿಯರಲ್ಲಿ, ಇದೆಲ್ಲ ತಿಳ್ಕೊಂಡು ಅವರು ಸಂಘಟನೆಗೆ ಎಲ್ಲರನ್ನೂ ಜೋಡಿಸ್ತಾ ಇದ್ದರು. ಈ ರೀತಿ ಜಡೆ ಚಂದ್ರಶೇಖರ್ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘದ ಕಾರ್ಯವನ್ನು ಕಟ್ಟಿಬೆಳೆಸಿದರು. ಆದರೆ ದುರದೃಷ್ಟ ಅಂದರೆ ಅವರ ಒಂದು ಫೋಟೋ ಕೂಡ ಇವತ್ತು ಲಭ್ಯ ಇಲ್ಲ. ಯಾಕೆಂದರೆ ಅವರು ಫೋಟೋ ತೆಗೆಯೋದಕ್ಕೆ ಬಹಳ ವಿರೋಧ ಇದ್ದರು. ಯಾವುದೇ ಫೋಟೋವನ್ನು ಅವರು ತೆಗಿತಾ ಇರಲಿಲ್ಲ. ಮತ್ತು ಎಲ್ಲರೂ ಶಿಸ್ತನ್ನು ಪಾಲಿಸಬೇಕು, ಸಂಘಟನೆಗೆ ತಮ್ಮ ಶ್ರಮವನ್ನು ಸುರಿಬೇಕು ಅನ್ನೋದೊಂದೇ ಆಗಿತ್ತು. ಇಂತಹ ಒಬ್ಬರು ಪ್ರಚಾರಕರು ಸಂಘದಲ್ಲಿ ಇದ್ದರು.